ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಬೆಳಗ್ಗೆ ಅಂದರೆ ಒಂದು 12 ಗಂಟೆ ಮೇಲೆ ಆಗಿತ್ತು. ಮಾರ್ನಿಂಗು ಟಿಫನ್ ಎಲ್ಲ ಮುಗಿಸಿ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಟೌನಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೊಸ ವರ್ಷದ ಹಿಂದಿನ ದಿನ ಇದು. ನನ್ನ ಮಗಳು ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಮುಗೀತಾ ಬಂತಲ್ವ, ಹಂಗಾಗಿ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಹಂಗಾಗಿ ಹೋಗೋಣ ಅಂತ ಟೌನಿಗೆ ನನ್ನ ಮಗಳು ನಾನು ಹೋಗ್ತಾ ಇದ್ದೀವಿ. ಗಾಡಿನ ಸರ್ಕಲಲ್ಲೇ ನಿಲ್ಲಿಸ್ಬಿಟ್ಟು ಆಟೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಗ್ರಂಥಿ ಅಂಗಡೀಲಿ ಏನೇನೋ ತಗೊಳೋದಿತ್ತು. ವಿಳೆದೆಲೆ, ಸುಣ್ಣ, ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತು. ರೇಷನ್ನು ತರಕಾರಿ ಎಲ್ಲ ತೊಗೊಂಡು ಬ್ಯಾಗ್ನ ಒಂದು ಕಡೆಗೆ ಇಟ್ಬಿಟ್ಟು ಆಮೇಲೆ ನಾವು ಹೇರ್ ಕಟ್ಟಿಗೆ ಹೋಗೋಣ ಲಾಸ್ಟಲ್ಲಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡು, ಟೊಮೆಟೊ ಅಂತೂ ತುಂಬ ರೇಟಾಗಿದೆ ಇವಾಗ. 60 ರೂಪಾಯಿ kg ಅಂತಿದ್ರು. ಚೆನ್ನಾಗಿರೋದು ಗಟ್ಟಿಯಾಗಿ ಚೆನ್ನಾಗಿತ್ತು ಟೊಮೆಟೊ. ರೋಡ್ ಸೈಡಲ್ಲಿ ಯಾರೋ ಹಳ್ಳಿಯವ್ರು ಹಾಕ್ಕೊಂಡಿದ್ರು, ಅವ್ರ ಹತ್ರ ಟೊಮೆಟೊ ತೊಗೊಂಡ್ಬಿಟ್ಟು ಆಮೇಲೆ ಬಟ್ಟೆ ಅಂಗಡಿಗೆ ಬಂದೆ. ಬಟ್ಟೆ ಅಂಗಡೀಲಿ ನನ್ನ ಮಗಳಿಗೆ 2 ಲೆಗಿನ್ಸ್ ತೊಗೋಬೇಕಿತ್ತು, ಯೂನಿಫಾರ್ಮ್ ಒಳಗೆ ಬ್ಲ್ಯಾಕು ವೈಟು. ಹಂಗಾಗಿ ಅದನ್ನು 2 ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೇರ್ ಕಟ್ ಮಾಡಿಸೋಣ ಅಂತ ಆಮೇಲೆ ಸಲೂನ್ಗೆ ಬಂದ್ವಿ. ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ವೆಯ್ಟ್ ಮಾಡಿ ಸಾಕಾಯಿತು ಫ್ರೆಂಡ್ಸ್. ಇಲ್ಲೇ ಒಂದು 2 ಅವರ್ 3 ಅವರ್ ಆಯಿತು ಕಾಯ್ದು ಸಾಕಾಗ್ಬಿಟ್ಟು ಲಾಸ್ಟಲ್ಲಿ ಇನ್ನೇನೊಂದು ಇಬ್ಬರು ಇದ್ದರು. ಅಷ್ಟರೊಳಗಡೆ ಹೋಗಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಬರಾಗಿ ಅಂದರು. ಇನ್ನು ಹೋದರೆ ಮತ್ತೆ ಬೇರೆಯವ್ರು ಬಂದು ಕೂತ್ಕೋತಾರೆ ಅಂತಂದು ನಾವೇ ಎಲ್ಲ ವೆಯ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕರ್ಕೊಂಡು ಹೋದ್ರು. ನೋಡಿ, ನನ್ನ ಮಗಳದು ಹೇರ್ ಅಂತೂ ಎಷ್ಟು ತಿಕ್ಕಿತ್ತು ಅಂದರೆ ಅವರಿಗೆ ಕಟ್ ಮಾಡೋದಕ್ಕೆ ಸಿಸರಲ್ಲಿ ಆಗ್ತಾನೇ ಇಲ್ಲ. ಹಂಗಾಗಿ ಮತ್ತೆ ಮಿಷಿನ್ ತೊಗೊಂಡ್ಬಿಟ್ಟು ಟ್ರಿಮ್ಮರಲ್ಲಿ ಹಿಡಿತಾ ಇದ್ದಾರೆ. ಅಷ್ಟು ದಟ್ಟ ಅಂದರೆ ದಟ್ಟ ಇತ್ತು. ಹಂಗಾಗಿ ನಮಗೆ ಬಾಚಕ್ಕೆ ಕಷ್ಟ ಆಗೋದು. ಬೆಳಗ್ಗೆ ಎದ್ದು ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು 2 ಜಡೆ ಹಾಕಿ ಕಳ್ಸೋಕ್ಕಂತೂ ಹಿಂಸೆ ಆಗಿಬಿಡೋದು. ಹಂಗಾಗ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದು. ಚೆನ್ನಾಗಿ ಲಾಂಗ್ ಆಗಿ ಬೆಳೆದಿತ್ತು. ದಟ್ಟ ಅಂದರೆ ದಟ್ಟ. 2 ಕೈಲಿ ಹಿಡಿದು ಜಡೆ ಹಾಕೋಕ್ಕೆ ಆಗ್ತಾಯಿಲ್ಲ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಅವರಿಗೆ ಕಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ 1 ಅವರ್ 1.5 ಅವರ್ ಏನೋ ಆಯಿತು. ಅದು ಕಟಿಂಗ್ ಎಲ್ಲ ಮುಗಿಸಿ ಹೇರ್ ಕಟ್ ಫುಲ್ ಫಿನಿಶಿಂಗ್ ಮಾಡೋದ್ರೊಳಗೆ ಅವರು ಕಟ್ ಮಾಡುವಾಗ ಹೇಳ್ತಾಯಿದ್ರು ಅಂದರೆ ಈ ಥರ ಹೇರ್ ನಾವು ಯಾವುದು ನೋಡೇ ಇರಲಿಲ್ಲ ಇಷ್ಟು ದಿವಸದವರೆಗೂ, ಅಷ್ಟು ತಿಕ್ಕಾಗಿದೆ ಅಂತಂದು ಹೇಳ್ತಾಯಿದ್ರು. ನೋಡಿ, ಕೆಳಗಡೆ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮೇಲ್ಗಡೆಯಿಂದ. ಆಮೇಲೆ ಸ್ವಲ್ಪ ಒಂದು ಇದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಹೇರ್ನ ಆಮೇಲೆ ಹೇರ್ ವಾಶಿಗೆ ಅಂತ ಕರ್ಕೊಂಡು ಹೋದರು. ಹೇರ್ ವಾಶ್ನ ಚೆನ್ನಾಗಿ 1-2 ಸಲ ಹೇರ್ ವಾಶ್ ಮಾಡಿಬಿಟ್ಟು ಎಲ್ಲ ಡ್ರೈ ಮಾಡಿ ಕಟ್ ಮಾಡ್ತಾರೆ. ಸಲೂನಂತೂ ತುಂಬ ಚೆನ್ನಾಗಿ ಸರ್ವಿಸ್ನ ಕೊಡ್ತಾರೆ. ಸಲೂನವರೇ ಹೇಳ್ತಾಯಿದ್ರು, ಇಷ್ಟೊಂದು ದಟ್ಟಾಗಿದೆ ಕೂದಲಂತೂ ತುಂಬ ಚೆನ್ನಾಗಿದೆ, ಮೇಂಟೈನ್ ಮಾಡೋದು ಕಷ್ಟ ಅಂತಿದ್ರು. ಕಟ್ ಮಾಡಿಸ್ತಿರೋದು ಒಳ್ಳೆಯದಾಯಿತು ಅಂತಿದ್ರು. ಅಯ್ಯೋ, ನನಗಂತೂ ತಲೆ ಬಾಚೋಕ್ಕಾಗದಲೇ ಸಾಕಾಗ್ಬಿಟ್ಟೆ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ನಾನು ಮಾತಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. ಹೇರ್ ವಾಶ್ ಅಂತ ಎಲ್ಲ ಮಾಡಿದ್ರು. ಹೇರ್ ವಾಶ್ ಮಾಡಿದ್ಮೇಲೆ ನೀಟಾಗಿ ಒಂದು ಟವಲ್ನ ಹಾಕ್ಬಿಟ್ಟು ಕಟ್ಬಿಟ್ಟು ಆಮೇಲೆ ಹೇರ್ ಡ್ರೈಯರಲ್ಲಿ ಡ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೇನು ಮಾಡೋದು ಅಂತ ನಾನು ವೆಯ್ಟ್ ಮಾಡ್ತಾ ಕೂತ್ಕೊಂಡೆ. 1 ಗಂಟೆ 1.5 ಗಂಟೆ ಆಯಿತು ಫ್ರೆಂಡ್ಸ್ ಕಟ್ ಮಾಡೋದಕ್ಕೆ. ಅಷ್ಟು ದಟ್ಟ ಇತ್ತು. ಒಂದು ಕಡೆ ಕಟ್ ಮಾಡಿದರೆ ಇನ್ನು ಕೆಳಗಡೆ ಕೂದಲಲ್ಲೇ ಉದ್ದ ಬಂದಿರೋದು. ಎಷ್ಟು ತಿಕ್ಕಿದೆ ಅಂತಂದರೆ ತುಂಬ ತಿಕ್ಕಿದೆ ಮೇಡಮ್. ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ರಿ ಅಂತಂದರು. ನನಗೆ ಅವಳಿಗೆ ಸ್ನಾನ ಮಾಡಿಸೋದಿರಲಿ, ಆ ಕೂದಲು ಬಾಚೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ತಿಕ್ಕಿತ್ತು. ಹಂಗಾಗ್ಬಿಟ್ಟೆ ಹೇರ್ ಕಟ್ ಮಾಡಿಸಿದ್ದು. ಇಲ್ಲ ಅಂದರೆ ಏನು ಮಾಡಿಸ್ತಾ ಇರಲಿಲ್ಲ. ಈ ಕೂದಲು ಬೆಳೆಯೋದೇ ಕಷ್ಟ ಅಂಥದ್ರಲ್ಲಿ ಇವಳದು ಗ್ರೋಯಿಂಗು ಚೆನ್ನಾಗಿದೆ ಮತ್ತು ದಟ್ಟಾಗೂ ಇತ್ತು. ಅಂದರೆ ಅವಳಿಗೆ ಸ್ಕೂಲ್ ಟೈಮಿಂಗ್ಸ್ ಬೇಗ ಇರೋದ್ರಿಂದ ನಮಗೆ ಕಷ್ಟ ಆಗೋದು ತಲೆ ಬಾಚೋಕ್ಕೆಲ್ಲ. ಹಂಗಾಗ್ಬಿಟ್ಟು ಹೇರ್ ಕಟ್ನ ಮಾಡಿಸೋಣ ಅಂತ ಕರ್ಕೊಂಬಂದೆ. ನಮ್ಮ ಮನೇಲಿ ಹಂಗೂ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅತ್ತೆಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರೂ ಇಷ್ಟ ಇರಲಿಲ್ಲ. ಅವರಿಗೆಲ್ಲ ಲಾಂಗ್ ಹೇರ್ ಇರಲಿ, ಹೆಣ್ಮಕ್ಳಿಗೆ ಚೆನ್ನಾಗೆ ಅಂತ ಈ ಕೂದಲು ಬೆಳೆಸು ಅಂತ ಬೈತಾಯಿದ್ರು. ಅಂದರೆ ಅವಳಿಗೆ ಸಿಕ್ಕಾಗೋದಲ್ಲ, ಹಂಗಾಗಿ ಜಾಸ್ತಿ ಕಷ್ಟ ಆಗೋದು ತಲೆ ಬಾಚಿಸ್ಕೊಳಕ್ಕೆ. ಅವಳೇ ಕಟ್ ಮಾಡಿಸಮ್ಮ, ನನಗೆ ಬೇಡ ಇದು ಅಂತಂದು ಹಿಂಸೆ ಮಾಡ್ತಾಯಿದ್ಲು. ಇನ್ನೇನು ಮಾಡಲಿ ಅಂತಂದು ನನಗೂ ಕಷ್ಟ ಆಗೋದು. ಇಬ್ಬರನ್ನೂ ಸ್ಕೂಲಿಗೆ ರೆಡಿ ಮಾಡಿ ಜಡೆ ಹಾಕ್ಬಿಟ್ಟು ಟೈಮಿಗೆ ಸರಿಯಾಗಿ ಕಳಿಸೋದ್ರೊಳಗೆ, ಇವಾಗ ಎಮ್ಮೆ ಬೇರೆ ಕರು ಹಾಕಿದೆಯಲ್ವಾ, ಹಾಲು ಕರೆದ್ಬಿಟ್ಟು ಎಲ್ಲ ಮಾಡೋದ್ರೊಳಗೆ ನನಗೂ ಹಿಂಸೆ ಅನಿಸೋದು. ಹಂಗಾಗಿ ಹೇರ್ ಕಟ್ ಮಾಡಿಸಿದ್ರೆ ಅತ್ಲಾಗೆ ಇನ್ನೊಂದು 2 ತಿಂಗಳು ರಜಾ ಬಂದುಬಿಡುತ್ತೆ, ಮತ್ತೆ ಬೆಳ್ಕೊಳುತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಅಂದ್ಕೊಂಡು ಈಗ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವಳದು ಹೇರು ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಯಾಕಂದರೆ ಗ್ರೋಯಿಂಗ್ ಚೆನ್ನಾಗಿದೆ. ನಾನು ಎಷ್ಟು ಅಲ್ಲೇ ಮನೇಲೇ ಒಂದು 2-3 ಸಲ ಕಟ್ ಮಾಡಿದ್ದೀನಿ. ಶಾರ್ಟ್ ತುದಿ ಕೂದಲನ್ನೇ ಮೊನ್ನೆ ಒಂದು ಸಲ ವೀಡಿಯೋದಲ್ಲಿ ಹಾಕಿದ್ದೆ ನೋಡಿ. ಕಟ್ ಮಾಡಿ ಇನ್ನೂ 2 ತಿಂಗಳೂ ಆಗಿಲ್ಲ ಅಷ್ಟೇ ಫ್ರೆಂಡ್ಸ್. ಅಲ್ಲೇ ಮತ್ತೆ ಅಷ್ಟು ಉದ್ದ ಬೆಳೆದ್ಬಿಟ್ಟಿತ್ತು.
ಹಂಗಾಗಿ ಎತ್ಲಾಗಿ ಈ ಸಲ ಫುಲ್ ಶಾರ್ಟಾಗಿ ಮಾಡಿಸ್ತಾಯಿದ್ದೀನಿ. ಸುಮ್ಮನೆ 2 ಜುಟ್ಟು ಬರೋ ಥರ ಜುಟ್ಟು ಹಾಕ್ಬಿಟ್ರೆ ಅವಳೇ ರೆಡಿಯಾಗಿ ಹೋಗ್ಬಿಡ್ತಾಳೆ. 2 ಜುಟ್ಟು ಇಲ್ಲ ಫ್ರೀ ಹೇರ್ಸು ಬಿಟ್ಕೊಂಡು, ಫ್ರೀ ಹೇರ್ಸು ಬಿಡೋಂಗಿಲ್ಲ. ಒಂದು ಸ್ವಲ್ಪ ಕೂದಲಿದ್ರೂ ಸಣ್ಣದಾಗಾರ ಆಗಲಿ ಜುಟ್ಟು ಹಾಕ್ಕೊಂಡು ಹೋಗಲೇಬೇಕು ಸ್ಕೂಲಿಗೆ. ಜುಟ್ಟಾದರೆ ಅವಳೇ 2 ಜುಟ್ಟನ್ನ ನೀಟಾಗಿ ಹಾಕ್ಕೊಂಡು ಹೋಗ್ತಾಳೆ. ಹಂಗಾಗಿ ಕಟಿಂಗ್ ಮಾಡಿಸಿದ್ದು. ಇಲ್ಲ ಅಂದರೆ ನಾವು ಕಟಿಂಗ್ ಮಾಡ್ಸೋಕೆ ಇಷ್ಟನೇ ಇರಲಿಲ್ಲ. ಕೂದಲು ಚೆನ್ನಾಗಿತ್ತು. ಅವಳಿಗೆ ಬಾಚೋದೇ ಹಿಂಸೆ ಆಗಿಬಿಡೋದು. ಆಮೇಲೆ ಮೇಲೆ ಬಾಚ್ಕೊಂಬಿಡೋಳು, ಒಳಗಡೆ ಸಿಕ್ಕಂಗೆ ಉಳ್ಕೊಂಬಿಡೋದು, ಹಂಗೆ ಮಾಡಿಬಿಡೋಳು. ನಾವೇನಾದರೂ ಹಿಂಸೆಯಿಂದ ಬಾಚಕ್ಕೆ ಹೋದ್ವಿ ಅಂತಂದರೆ ಎಲ್ಲರ ಮೇಲೂ ಸಿಟ್ಟು ಮಾಡ್ಕೊಂಬಿಟ್ಟು ತಿಂಡಿ ತಿನ್ನೋದು ಬಿಡೋದು, ಊಟ ಮಾಡೋದು ಬಿಡೋದು, ಲೇಟ್ ಆಯಿತು ಅಂತ ಹಂಗೆ ಹೋಗ್ಬಿಡೋಳು. ಇದೆಲ್ಲ ನೋಡೋಕ್ಕಾಗಲಿಲ್ಲ ನೆತ್ಲಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದು. ಇನ್ನೇನು ಆಲ್ಮೋಸ್ಟು ಹೇರ್ ಕಟ್ 1.25% ಮುಗೀತಾ ಬಂತು. ಎಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಇನ್ನೇನು ಮಿರರಲ್ಲಿ ನೋಡಿದ್ರೆ ಒಂದು ಕಡೆ ಉದ್ದಾಗಿರೋದು, ಇಲ್ಲ ಅಂದರೆ ಇನ್ನೊಂದು ಕಡೆ ತುಂಡಾಗಿರೋದು. ಯಪ್ಪ ಅವರಿಗಂತೂ ತಲೆ ಕೆಟ್ಟೋಗ್ಬಿಡ್ತು ಹೇರ್ ಕಟ್ ಮಾಡೋದಕ್ಕೆ. ಇನ್ನೇನು ಸರಿ ಆಯಿತು ಅನ್ನೋದ್ರೊಳಗಡೆ ಇನ್ನೊಂದು ಕಡೆ ಎಲ್ಲಾದರೂ ಒಂದು ಕಡೆ ಎಕ್ಸ್ಟ್ರಾ ಕೂದಲು ಬಂದುಬಿಟ್ಟಿರೋದು. ಅವರು ನೋಡಿ ಸಾಕಾಗಿ ಸುತ್ತ ಚೇರ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಡು ಕಟ್ ಮಾಡಿ ಅವಳಿಗೆ ಸರಿ ಆಯಿತಾ ಅಂತ ಅವಳನ್ನೇ ಕೇಳ್ಕೊಂಡು ಕಟಿಂಗ್ ಮಾಡ್ತಾಯಿದ್ರು. ಪಾಪ ಖುಷಿಯಾಗಿ ನಗಾಡ್ಕೊಂಡು ಕಟಿಂಗ್ ಅಂತೂ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ಪಾರ್ಲರವರು. ನೋಡಿ ಲಾಸ್ಟಲ್ಲಿ ಹಿಂದ್ಗಡೆ ಸ್ವಲ್ಪ ಎಲ್ಲ ಕೆಳಗಡೆದು ಟ್ರಿಮ್ ಮಾಡ್ತಾಯಿದ್ದಾರೆ. ಯಪ್ಪ ಎಷ್ಟು ದಟ್ಟ ಅಂದರೆ ಅಷ್ಟು ದಟ್ಟ ಇತ್ತು ಕೂದಲು. ನೋಡಿ ಲಾಸ್ಟಲ್ಲಿ ಈ ಥರ ಬಂತು. ಚೆನ್ನಾಗಿದೆಯಾ ಅಂತ ಅವರು ಈ ಥರ ಮಾಡಿ ತೋರಿಸ್ತಿದ್ದಾರೆ ಹಿಂಗೆ ಹೇರ್ನ. ಅವಳು ಆಲ್ಮೋಸ್ಟ್ ಕ್ರಾಫೇ ಜಾಸ್ತಿ ತಗೊಳ್ಳೋದು ಸ್ಕೂಲಿಗೆ. ಇವಾಗ ಬೈತಲೆಯಿಂದ ಮಾಡ್ತಿದ್ದಾರೆ. ಇವಾಗ ಸರಿ ಆಯಿತಾ ಅಂತ ಎಲ್ಲ ಮಿರರಲ್ಲಿ ತೋರಿಸ್ಬಿಟ್ಟು ಕೇಳ್ತಾಯಿದ್ದಾರೆ. ಇವಾಗ ಸರಿ ಆಯ್ತಿದೆ, ಚೂರು ಉದ್ದಾಯ್ತಲ್ವ ಅಂತಂದು ಮತ್ತೆ ಅದನ್ನು ಕಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಆಮೇಲೆ ಫೈನಲಿ ಎಲ್ಲ ಮುಗೀತು. ಕಟಿಂಗ್ ಅಂತೂ ಮುಗಿದ್ಮೇಲೆ ನೋಡಿ ಈ ಥರ ಆಯಿತು ಕಟಿಂಗು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಕ್ಕ ಹುಡುಗಿ ಈ ಥರ ಅವಳಿಗೆ ಈ ಥರ ಹೇರ್ಸೇ ಇಷ್ಟ. ಅವಳಿಗೆ ಜಡೆ ಅಂದರೆ ಹಿಂಸೆ, ಸ್ವಲ್ಪ ಕಷ್ಟ ಯಾವಾಗ್ಲೂ. ನೋಡಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಆಮೇಲೆ ಅದಾದಮೇಲೆ ನೈಟ್ ಬರುವಾಗ ಕೇಕ್ ತೊಗೊಂಬಂದ್ವಿ. ನ್ಯೂ ಇಯರ್ಗೆ ಅಂತ ಕೇಕ್ ತೊಗೊಂಬಂದ್ಬಿಟ್ಟು ಅವರೇ ಅಕ್ಕ ತಮ್ಮ ಇಬ್ಬರು ಕಟ್ ಮಾಡಿಬಿಟ್ಟು ವಿಶ್ ಮಾಡಿಕೊಂಡು ತಿನ್ನಿಸಿ, ಅವ್ರಿಗೆ ಅವ್ರಿಗೆ ತಿನ್ನಿಸಿ, ಅಯ್ಯೋ ಬೇಡ ಹೋಗ್ರಪ್ಪ ಅಂದರೂ ಕೇಳಿಲ್ಲ. ನಮಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೇಕ್ ತಿನ್ನಿಸ್ಬಿಟ್ಟು ಸಿಂಪಲ್ಲಾಗೆ ನಾವೇನು ವರ್ಷ ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಹಿಂಗೆ 4 ಜನ ಕೇಕ್ ತಂದುಬಿಟ್ಟು ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಮಲ್ಕೋತೀವಿ ಅಷ್ಟೇ. ಇನ್ನು ಯಾವ ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ. ನೆಕ್ಸ್ಟ್ ಡೇ ಏನಾದರೂ ಸ್ವೀಟ್ ಮಾಡಿಕೊಂಡು ಮನೇಲಿ ಊಟ ಮಾಡ್ತೀವಿ ಅಷ್ಟೇ. ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ. ನಾವು ಹೊರಗಡೆ ಅಂತ ಎಲ್ಲೂ ಹೋಗೋದಿಲ್ಲ ಪಾಪ. ಸೆಲೆಬ್ರೇಷನ್ ಮಾಡೋಕ್ಕೆ ಏನಿಲ್ಲ. ಮನೆಯಲ್ಲಿ 4 ಜನ ಅಪ್ಪ ಮಕ್ಕಳು ನಾನು 4 ಜನನು ಕೇಕ್ ತಂದು ಕಟ್ ಮಾಡಿ ತಿನ್ಕೊಂಬಿಟ್ಟು ಸುಮ್ಮನೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಮೆಂತ್ಯ ಬಾತಿಗೆ ಏನೇನು ಬೇಕು ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಮೊಗ್ಗು ಎಲ್ಲ ಮಸಾಲೆ ಏನೇನಿದೆ ಎಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮೆಣಸು ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಮಾಮೂಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೆಟೊ, ಆಮೇಲೆ 1 ಬೌಲಷ್ಟು ಹಸಿ ಅವರೆಕಾಳಿತ್ತು. ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಚಿಕ್ಕದಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ, ಪುದೀನ, ತೆಂಗಿನಕಾಯಿ ಇಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಮೆಂತ್ಯ ಬಾತಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲ ತೊಗೊಂಡಿರೋಂಥ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಮೊಗ್ಗು ಮೆಣಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅವು ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಮಾಗಿದ್ಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಟೊಮೊಟೊ ಹಾಕಿ ಆದಮೇಲೆ ಅವರೆಕಾಳು ಹಾಕ್ಕೋತಾ ಇದ್ದೀನಿ. ಎಲ್ಲ ಒಂದೊಂದಾಗಿಯೇ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಅಂದರೆ ಮೆಂತ್ಯ ಸೊಪ್ಪನ್ನ ಯಾವತ್ತೂ ಎಣ್ಣೆ ಒಳಗೇ ಬೇಗನೆ ಹಾಕಬೇಕು. ಯಾಕಂದರೆ ಅದು ಕಹಿ ವಾಸನೆ ಎಲ್ಲ ಎಣ್ಣೆಲಿ ಫ್ರೈ ಆಗಿಬಿಟ್ರೆ ಕಹಿ ವಾಸನೆ ಸ್ವಲ್ಪನೂ ಇರೋದಿಲ್ಲ, ಕಹಿ ಅನಿಸೋದು ಇಲ್ಲ. ಇವಾಗ ನೋಡಿ ಫುಲ್ಲು ಕಹಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕಹಿ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಆಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಅಕ್ಕಿನ ತೊಳ್ಕೊಂಬಿಟ್ಟು ನಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟನ್ನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಬಿಟ್ಟು ಆ ಜಾರನ್ನ ತೊಳ್ಕೊಂಡಿದ್ದು ನೀರನ್ನೆಲ್ಲನ ಅಳತೆಗೆ ಎಷ್ಟು ಬೇಕೋ 1 ಪಾವಿಗೆ 2 ಲೋಟ ನೀರು ಥರ ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕಾಯಬೇಕು. ಅದು ಕುದಿ ಬರ್ದೇ ನಾವು ಲಿಡ್ನ ಕ್ಲೋಸ್ ಮಾಡಿದ್ವಿ ಅಂದರೆ ಮಸಾಲೆ ಎಲ್ಲ ಕಡೆ ಆಗಿರಲ್ಲ. ಒಂದು ಕಡೆ ಮಸಾಲೆ ಒಂದು ಕಡೆ ಅಕ್ಕಿ ಆ ಥರ ಆಗಿಬಿಟ್ಟಿರುತ್ತೆ. ಹಂಗಾಗಿ ಒಂದು ಕುದಿ ಬರೋವರೆಗೂ ತಡಿಬೇಕು. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಇನ್ನೇನು ಮಸಾಲೆನ ನಾನು ಯೂಸ್ ಮಾಡಿಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಲಿ ಅಂತಂದು
ಒಂದೆರಡು ಕುದಿ ಬರೋವರೆಗೂ ಬೇಯೋದಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡೆ. ನೋಡಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಒಂದು ವಿಷಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ. 2 ವಿಷಲ್ 3 ವಿಷಲ್ ಏನು ಕೂಗ್ಸೋದು ಬೇಕಾಗಿರಲ್ಲ, ಯಾಕಂದರೆ ಒಂದು ಕುದಿಲೇ ಆಲ್ರೆಡಿ ಅನ್ನ ಸ್ವಲ್ಪ ಬೆಂದಿರುತ್ತೆ. ಹಂಗಾಗ್ಬಿಟ್ಟು 2 ವಿಷಲ್ ಹಾಕ್ಸ್ಬಿಟ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಅರ್ಧ ಪಲಾವ್ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಪಲಾವ್ ಅಂತೂ ಹೆಂಗೆ ಮೆಂತ್ಯ ಪಲಾವು ಸೂಪರಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಪಲಾವ್ ಎಲ್ಲ ರೆಡಿ ಆಯಿತು. ಮಕ್ಳಿಗೆ ಕೊಟ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಮತ್ತೆ ನಾನು ನೆನ್ನೆ ತಂದಿದ್ವಲ್ಲ ಸಾಮಾನೆಲ್ಲನೂ ಅಲ್ಲಲ್ಲೇ ಹರಡ್ಕೊಂಡಿದ್ದೆ. ತರಕಾರಿ ಸಾಮಾನು ಎಲ್ಲ ನೀಟಾಗಿ ಆಯಾ ಜಾಗಕ್ಕೆ ಡಬ್ಬಗಳಿಗೆಲ್ಲ ಒರೆಸ್ಕೊಂಬಿಟ್ಟು ತುಂಬ್ಕೊಳ್ಳೋಣ ಅಂತ ಅಡುಗೆ ಮನೇಲಿ ಹಿಂಗೆ ಹಾಕಿದ್ದೀನಿ. ನೋಡಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕರೆಂಟ್ ಇತ್ತು, ಮೊಸರು ಮಜ್ಜಿಗೆ ಕಡಿಯೋಣ ಅಂತಂದು ಮಿಷಿನಿಗೆಲ್ಲ ಪಾತ್ರೆಗೆ ಹಾಕಿದ್ದೆ. ಕರೆಂಟ್ ಹೋಗೋದ್ರೊಳಗೆ ಅದ್ರ ಪಾಡಿಗೆ ಅದು ಕಡ್ಕೊತಾ ಇರುತ್ತೆ. ನಾನು ಸಾಮಾನೆಲ್ಲ ಫಿಲ್ ಮಾಡ್ಕೊಂಬಿಡೋಣ ಅಂತಂದೆಲ್ಲ ಹರಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಇದು ಒಂದು ತಿಂಗಳಿಗೆ ಒಂದೇ ಸಲ ನಾವು ಸಾಮಾನು ತೊಗೊಂಬರೋದು ದಿನಸಿನ. ಒಂದು ತಿಂಗಳಿಗಾಗೋ ಅಷ್ಟು ಏನೇನು ಬೇಕೋ ಎಲ್ಲ ಚೀಟಿ ಹಾಕ್ಕೊಂಬಿಟ್ಟು ತೊಗೊಂಬಂದುಬಿಟ್ರೆ ಮತ್ತೆ ಇನ್ನು ನಮ್ಗೆ ಅಂಗಡಿ ಹತ್ರ ಇರೋಲ್ಲ, ಏನಕ್ಕೆ ಬಂದರೂ ಟೌನ್ಗೆ ಹೋಗಬೇಕು. ಹಾಗಾಗಿ ತಿಂಗಳಿಗೆ ಒಂದು ಸಲ ದಿನಸಿ ಏನೇನು ಬೇಕೋ ಅದು ತೊಗೊಂಬಂದುಬಿಡ್ತೀವಿ. ಮಧ್ಯೆ ಇನ್ನೇನಾದರೂ ತರಕಾರಿ ಅದು ಬೇಕು ಅಂದ್ರೆ ಅಷ್ಟೇ ತರೋದು. ನೋಡಿ ಮಜ್ಜಿಗೆ ಕಡಿಯೋಕ್ಕೆ ಹಾಕಿದ್ದೀನಿ. ಮಜ್ಜಿಗೆ ಅದ್ರ ಪಾಡಿಗೆ ಅದು ಕಡ್ಕೊತಾ ಇರುತ್ತೆ. ನನ್ನ ಕೆಲಸ ಬೇರೆದು ಮಾಡ್ಕೊಳೋಣ ಅಂತಂದು ಅದೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಮನೇಲಿ ಅಡುಗೆ ಮನೇಲಿ ಒಂದೇ ಸ್ವಿಚ್ ಇರೋದು. ಆ ಸ್ವಿಚ್ಚಿಗೆ ನಾನು ಮಿಕ್ಸಿ ಆಗಲಿ, ಕರೆಂಟ್ ಸ್ಟವ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಮೊಸರು ಕಡಿಯೋ ಮಿಷಿನ್ ಆಗಲಿ ಒಂದೇ ಸ್ವಿಚ್ಚಲ್ಲೇ ಎಲ್ಲ ಯೂಸ್ ಮಾಡಬೇಕು. ಹಂಗಾಗಿ ಹಿಂಗೊಂದು ಪ್ಲಸ್ ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಆ ಪ್ಲಸ್ ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಕಲೆಕ್ಷನ್ ಕೊಡ್ಕೊಂಡು ಮಾಡ್ಕೊತೀನಿ. ಆಮೇಲೆ ಸಾಮಾನೆಲ್ಲ ದಿನಸಿ ರೇಷನ್ ಕಾಳೆಲ್ಲ ಡಬ್ಬಕ್ಕೆಲ್ಲ ತುಂಬಿಕೊಂಡು ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಟಿಫನ್ ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನು ತರಕಾರಿ ಒಂದು ಕಡೆ ಹರಡಿದ್ದೆ. ತರಕಾರಿನೂ ಅಷ್ಟೇ ಈಗ ಒಂದು 15 ದಿವ್ಸಕ್ಕೆ ಆಗುವಂಥ ಎಲ್ಲ ತರಕಾರಿನೂ ತೊಗೊಂಬಂದಿರ್ತೀನಿ. ಇದೂ ಅಷ್ಟೇ ತರೋದೊಂದು ಕೆಲಸ ಆದರೆ ಅದನ್ನೆಲ್ಲ ಜೋಡಿಸೋದು ಯಪ್ಪ ಇಡೀ ಅರ್ಧ ದಿನ ಆಗುತ್ತೆ. ನಾನು ತರಕಾರಿನ ಆಲ್ಮೋಸ್ಟ್ ಎಲ್ಲ ಸೋಸಿಬಿಟ್ಟು ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಗೆ ಜೋಡಿಸ್ಕೊಂಡ್ಬಿಡ್ತೀನಿ. ಮತ್ತೆ ತೊಗೊಳುವಾಗ ನನಗೆ ಸೋಸೋಕ್ಕಾಗೋದಿಲ್ಲ. ಹಂಗಾಗಿ ಅದನ್ನೆಲ್ಲ ಫ್ರಿಜ್ಜಿಗೆ ನೀಟಾಗಿ ಒಂದು ಕಡೆಗೆ ಇಟ್ಬಿಟ್ಟು ಮತ್ತೆ ಕಸಗಳ್ನೆಲ್ಲ ಗುಡಿಸ್ಬಿಟ್ಟು ಆಮೇಲೆ ನಮ್ಮ ಸುಬಕ್ಕನ ಕಟ್ಟೋಣ ಅಂತ ತೋಟದೊಳಗಡೆ ಎಮ್ಮೆನ ಕರ್ಕೊಂಡ್ಬಂದೆ. ಮೇವು ಇರೋ ಹತ್ರ ಕಟ್ಟಿದರೆ ನೋಡಿ ಇವಳು ಏನು ಮಾಡ್ತಾಳೆ ಅಂದರೆ ಉದ್ದ ಹಗ್ಗ ಕಟ್ಬಿಟ್ರೆ ಹಿಂಗೆ ಮರಕ್ಕೆ ಹೋಗಿ ಸುತ್ತಾಕೊಂಬಿಡೋದು, ಇಲ್ಲ ಅಲ್ಲೇ ಎಲ್ಲಾದರೂ ಗಿಡಕ್ಕೆ ಸುತ್ತಾಕೊಂಬಿಡೋದು, ಮೇಯ್ದಂಗೆ ಹಂಗೆ ನಿಂತ್ಕೊಂಡ್ಬಿಡ್ತಾಳೆ. ನೋಡಿ ಇವಾಗ ನೋಡಿ ಇಲ್ಲಿ ಕಟ್ತಾ ಇದ್ದೀನಿ, ಹೋಗ್ಬಿಟ್ಟು ಮರಕ್ಕೆ ಸುತ್ತಾಕೊಂಬಿಟ್ಟಿದೆ. ಮತ್ತು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಗೂಟಕ್ಕೆ ಹಗ್ಗ ಕಟ್ಬಿಟ್ಟು ಗೂಟಕ್ಕೆ ಹೆಚ್ಬಿಟ್ಟು ನೆಲ ಅಂತೂ ಇವಾಗ ಮಳೆ ಇಲ್ವಲ್ಲ ಗಟ್ಟಿಯಾಗಿರೋದ್ರಿಂದ ಕೆಚ್ಚಿ ಸಾಕಾಗೋಗುತ್ತೆ. ಕ್ಲೀನಾಗಿ ಅದನ್ನು ಕಟ್ಟಿಬಿಟ್ಟು ಈ ಕಡೆ ಮನೆ ಕಡೆ ಹೋಗ್ತಾಯಿದ್ದೀನಿ. ನೋಡಿ ನಮ್ಮದು ಹಲಸಿ ಮರದಲ್ಲಿ ಯಾಕೋ ಒಂದು ಮರದಲ್ಲಿ ಹಲಸಿನ ಹಣ್ಣೇ ಬಿಟ್ಟಿಲ್ಲ, ಇನ್ನೊಂದು ಮರದಲ್ಲಿ ಮಾತ್ರ ಬಿಟ್ಟಿದೆ ಹಲಸಿನ ಹಣ್ಣು. ಸ್ವಲ್ಪ ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಜಾಸ್ತಿ ಬಿಟ್ಟಿದೆ, ಕೆಳಗಡೆ ಒಂದು 3 ಇದೆ ಅಷ್ಟೇ. ಆ ಕಡೆ ಮರದಲ್ಲಿ ಯಾಕೋ ಬಿಟ್ಟಿಲ್ಲ ಫಸ್ಟ್ಲಿ ಸಲ. ಇಲ್ಲ ಹೋದ ವರ್ಷ ಸಖತ್ತಾಗಿ ಬಿಟ್ಟಿತ್ತು. ಪಕ್ಕದಲ್ಲೇ ಒಂದು ಪಪ್ಪಾಯ ಮರನೂ ಇತ್ತು, ನೋಡೇ ಇರಲಿಲ್ಲ. ಎಲ್ಲೋ ಹಕ್ಕಿ ಪಕ್ಷಿಗಳು ತಿಂದು ಬೀಳ್ಸಿರ್ತಾವಲ್ಲ ಬೀಜ, ಆ ಬೀಜ ಬಿದ್ದು ಹುಟ್ಟಿರೋದು, ನಾವೇನು ಹಾಕಿರೋದಲ್ಲ. ಎಲ್ಲ ಮುಗಿಸ್ಕೊಂಬಿಟ್ಟು ಒಂದೆರಡು ಗೊನೆ ಅಡಿಕೆಕಾಯಿ ಕಾಯಿ ಕಿತ್ತಾಗ ಅಲ್ಲೇ ಬಿಟ್ಟು ಬಂದಿದ್ರು, ಅದನ್ನು ತೊಗೊಂಬಿಟ್ಟು ಮನೆ ತೊಗೊಂಬಂದು ಹಾಕಿ ತೆಂಗಿನಕಾಯಿ ಎಲ್ಲ ಆಚೆಲ್ಲೇ ಇದ್ದಾವೆ ಫ್ರೆಂಡ್ಸ್. ಇವೆಲ್ಲ ತೊಟ್ಟು ಕತ್ತರಿಸಿ ಅಟ್ಟಕ್ಕೆ ಹಾಕಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.